ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಪಡೆದಂತ 3 ಜನ ನನ್ನ ಸೋದರಿಗಳಂತ ಮಮತಾ ಬೇಗಂ ಅವರು, ನಮ್ಮ ಲಲಿತಾ ನಾಯ್ಕರವರು ಮತ್ತು ವಾಸಿತಿ ಶಿವಣ್ಣರವರನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಬಹಳ ಗೌರವದಿಂದ ಅಭಿನಂದಿಸ್ತಾ ಇದೆ. ಅವರ ಸೇವೆ ಇದೊಂದು ಚಂದ್ರಶೇಖರ್ ಅವರು, ನಮ್ಮ ಜಿ.ಸಿ. ಚಂದ್ರಶೇಖರ್ ನನ್ನ ತಲೆಗೆ ಹಾಕಿದ್ರು, ಇದನ್ನ ಬೆಳ್ಕೊಂಡು ಹೋಗ್ಲಿ ಅಂತೇಳಿ. ನಾವ್ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾನು ಪರ್ಮನೆಂಟ್ ಆಗಿ ಇಲ್ಲಿ ಇರುವುದಿಲ್ಲ ಅನ್ನೋದು ನನಗೂ ಅರಿವಿದೆ. ಸೊ ಇದ್ದಂತ ಸಂದರ್ಭದಲ್ಲಿ ಏನು ಲೈಫ್ ಲೈನ್ ಸೆಟ್ ಮಾಡಿ ಹೋಗ್ತೀವಿ ಅದು ಬಹಳ ಮುಖ್ಯ. ಅದಕ್ಕೆ ಮುಂದಕ್ಕೆ ಪ್ರತಿ ವರ್ಷನೂ ಕೂಡ ಹಿಂಗೇನಾದ್ರು ಒಂದು ಗುರ್ಸಿ ಯಾರೇ ಬರಲಿ ಅವರು ಮಾಡ್ಕೊಂಡು ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ದೇವೆ. ಸೊ ಅವರಿಗೆ 3 ಜನ ಕೂಡ ಮಮತಾ ಬೇಗಂ ಅವರು, ನಾನು ಅವ್ರ ಜೊತೆಲಿ, ಕೃಷ್ಣರವರು ಅಧ್ಯಕ್ಷರಾಗಿದ್ದಾಗ ಜೊತೆಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಶಿವ, ಅದಾದ್ಮೇಲೆ ನಮ್ಮ ಇವರು ಅವರು ಮಂತ್ರಿ ಇದ್ರು, ಶಾಸಕರು, ಅವರು ಕೂಡ ಜೊತೆಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಕೂಡ ಅವರು ಕೂಡ ಎಲ್ಲ ದುಡಿದಿದ್ದಾರೆ. ಸೊ ಬಿಟಿ ಲಲಿತಾ ನಾಯ್ಕ ಅವರು, ಸೊ ಅವರು ಕೂಡ ಒಂದು ದೊಡ್ಡ ಹೋರಾಟ, ಯಾವುದೇ ಪಾರ್ಟಿಲಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದಂತ ಚಿಂತನೆ ಇಟ್ಕೊಂಡಿದ್ರು. ಕೊನೆಗೆ ನಾನು ಕಾಂಗ್ರೆಸ್ಸಿಗನಾಗೆ ಸಾಯ್ಬೇಕು ಅಂತ ಹೇಳಿ ಕೊನೆಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಸೊ ಅವ್ರ 3 ಜನಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಒಬ್ಬ ದೇಶದ ಒಬ್ಬ ಹುಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರ ಜನ್ಮದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರೆಲ್ಲ ಬೆಳಗ್ಗೆ ಹೋಗಿ ಆ ಶಕ್ತಿ ಸ್ಥಳದಲ್ಲಿ ಗೌರವವನ್ನು ಕೊಟ್ಟು ಬಂದಿದ್ದಾರೆ. ನನಗೂ ಒಂದು ದೊಡ್ಡ ಭಾಗ್ಯ. ಒಂದಿನ ಇಂದಿರಾ ಗಾಂಧಿಯವರು, ಸೋನಿಯಾ ಗಾಂಧಿಯವರನ್ನು ಕರೆದು ಆ ಇಂದಿರಾ ಗಾಂಧಿಯವರ ಜಾಗದ ಸುತ್ತಮುತ್ತಲೂ ಕೂಡ ಸ್ವಲ್ಪ ರಿಪೇರಿ ಮಾಡಿಸಪ್ಪ ಅಂತ ಏನೋ ಹೇಳಿದ್ರು ನನಗೆ. ಅಲ್ಲೂ ಕೂಡ ರಾಹುಲ್ ಗಾಂಧಿಯವರ ಅಂತಿಮ ಸ್ಥಳದಲ್ಲೂ ಕೂಡ ಸಿ ಪೆರಂಬೂರಲ್ಲಿ ಕೂಡ ನನ್ನ ಗ್ರನೈಟ್ ಹಾಕುವಂತ ಒಂದು ಭಾಗ್ಯ ಆವತ್ತು ರಾಜೀವ್ ಗಾಂಧಿ ಅವ್ರದ್ದು ಇತ್ತು. ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರದ್ದು ಕೂಡ ಹೇಳಿದ್ರು. ಸೊ ನಾನು ನನ್ನ ತಮ್ಮ ಇಬ್ಬರು ಹೋಗಿ ನಮ್ದೇ ಕ್ವಾರಿಯಿಂದ ತೆಗೆದುಕೊಂಡೋಗಿ ಆವತ್ತಿನ ಕಾಲದಲ್ಲಿ ಮಲ್ಟಿ ಕಲರ್ ಗ್ರಾನೈಟ್ ನ ಅಲ್ಲಿ ಹಾಕಿತ್ತು. ಸ್ವಲ್ಪ ಸುತ್ತಮುತ್ತಲೆಲ್ಲ ರಿಪೇರಿ ಮಾಡಿ ಅದಕ್ಕೇನ್ ಮಾಡಬೇಕು ಸೇವ್ ಮಾಡೋಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಇಂದಿರಾ ಗಾಂಧಿ ಅವರ ಸತ್ತ ದಿನ ಇವರೆಲ್ಲ ಇಲ್ಲಿ ನನ್ನ ಜೊತೆ ಇದ್ದಾರೆ. ನಾವು ರೈಲಲ್ಲಿ ಹೋಗ್ತಾ ಇದ್ದೋ ಇದಕ್ಕೆ ದೆಹಲಿಗೆ, ಯೂತ್ ಕಾಂಗ್ರೆಸ್ ಕನ್ವೆನ್ಷನ್ ಇತ್ತು. ಸೊ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಮುಟ್ಟಿದ್ದು ನಾವು. ಅಷ್ಟೊತ್ತಿಗೆ ಇದಕ್ಕೆ ಟ್ರೈನ್ ನಿಂತೋಯ್ತು. ನೋಡಿದ್ರೆ ಇಂದಿರಾ ಗಾಂಧಿ ಅವರು ಈ ರೀತಿ ಆಯ್ತು ಅಂತ ಬರೋ ಅಷ್ಟೊತ್ತಿಗೆ ದೊಡ್ಡ ಗಲಾಟೆ ಬೆಂಗಳೂರಲ್ಲಿ. ಆಮೇಲೆ ಕೊನೆಗೆಲ್ಲ ನಮ್ಮನ್ನೆಲ್ಲ ಮಾರ್ಕೆಟ್ ನಡ್ಕೊಂಡು ಹೋಗ್ತಾ ಇದ್ದೋ. ಆಮೇಲೆ ಅಲ್ಲಿ ಬಂದು ಪೊಲೀಸ್ ಅವರು ತುಂಬಿಕೊಂಡು ಹೋದ್ರು, ನಮ್ಮನ್ನ ತಗೊಂಡೋಗಿ ನನ್ನ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಕುಂಡಿಸ್ಕೊಂಡಿದ್ರು. ಅದಾದ್ಮೇಲೆ ಒಂದಷ್ಟು ದಿನ ಆಯ್ತು, ಕೊನೆಗೆ ಬಿಟ್ಟಾದ್ಮೇಲೆ ಕೊನೆಗೆ ಇದಕ್ಕೋಸ್ಕರ ಅವ್ರನ್ನ ಅನೌನ್ಸ್ ಬಿಡೋದಿಲ್ಲ, ಲೇಟ್ ಮಾಡಿದ್ರು ಡಿಕ್ಲೇರ್ ಮಾಡ್ಲಿಕ್ಕೆ. ಅದಾದ್ಮೇಲೆ ಪುಟ್ಟರಂಗಪ್ಪ ಅಂತ DC ಇದ್ರು. ನಂದು ಥಿಯೇಟರ್ಗೆ ಅರ್ಜಿ ಹಾಕೊಂಡಿದ್ದೆ, ಸಿನಿಮಾ ಥಿಯೇಟರ್ಗೆ ಒಂದು ಅರ್ಜಿ ಹಾಕಿದ್ದೆ ಟೂರಿಂಗ್ ಟ್ಯಾಕೇಜ್ಗೆ ನಮ್ಮೂರಿನಲ್ಲಿ. ಆ ಪುಟ್ಟರಂಗಪ್ಪ DC ಅಂತ ಚಿತ್ರದುರ್ಗದವ್ರು ಕಾಣ್ತದ್ರು, ಚಿತ್ರದುರ್ಗ ಇರ್ಬೇಕು ಅವರು, ಅಜ್ಜನಪುರನಾ. ಅವ್ರು ನನ್ ಕೇಳಿದ್ರು, ಏನ್ ಹೆಸರಿಡ್ತೀಯ ಶಿವಕುಮಾರ್ ಅಂತ ಕೇಳಿದ್ರು. ನಾನು ಹೇಳಿದೆ ಏನ್ ಮಾಡ್ಬೇಕು ಅಂತ. ನೋಡು ಇಂದಿರಾ ಗಾಂಧಿ ಅವ್ರದ್ದು ಹಿಂಗಾಯ್ತಲ್ಲ ಅಂತಂದು. ಕೊನೆಗೆ ನನಗೂ ಒಂದು ಅಭಿಮಾನ. ಸೊ ನಮ್ಮೂರಲ್ಲೆಲ್ಲ ಕೊನೆಗೆ ಜನ ನೋಡ್ಲಿ ಅಂತೇಳಿ ಅವತ್ತು ಕ್ರೌನ್ ಟಿವಿ, ಕಲರ್ ಟಿವಿ, 10,000 ರೂಪಾಯಿ ಕೊಟ್ಬಿಟ್ಟು ಎತ್ಕೊಂಡು ಹೋಗಿ ಒಂದು ದೊಡ್ಡ ಟಿವಿನ ಮೇಲ್ಗಡೆ, ನನ್ನ ಬಿಲ್ಡಿಂಗ್ ಮೇಲ್ಗಡೆ ಇಟ್ಬಿಟ್ಟು ಜನ ಬಂದು ಏನ್ ಒಳ್ಳೆ ಸಿನಿಮಾ ನೋಡಿದಾಗ ನೋಡ್ತಾ ಇದ್ರು, ನಡೀತಾ ಇರೋಂತ. ಆಗ ದೂರದರ್ಶನ ಮಾತ್ರ ಇತ್ತು. ದೊಡ್ಡ ಅಂಟನ ಹಾಕ್ಬಿಟ್ಟು ಕಟ್ಬಿಟ್ಟು ಜನಕ್ಕೆ ತೋರಿಸ್ದೆ. ಆಗ ಬಂದ ಮೇಲೆ ಕೇಳಿದ್ರು. ಸೊ ಅದಕ್ಕೆ ನಾನು ಇಂದಿರಾಜಿ ಚಿತ್ರಮಂದಿರ ಅಂತ ನನ್ನ ಚಿತ್ರಮಂದಿರಕ್ಕೆ ಅವತ್ತು ಹೆಸರಿಟ್ಟೆ. ಸೊ ಅಲ್ಲಿಂದ ಒಂಥರ ರಾಜಕಾರಣ. ಅದಾದ್ಮೇಲೆ ರಾಜೀವ್ ಗಾಂಧಿ ಅವರು ಈ ದೇಶದ ನಾಯಕತ್ವವನ್ನು ಮಾಡಿದ್ರು. ಸೊ ನನಗೆ ವಿನಯ್ ಕುಮಾರ್ ಸುರ್ಕೆಗೆ ನಾನು ಸ್ಟೂಡೆಂಟ್ ಲೀಡರು, ಇವರು ನಮ್ಮ NSU ಅಧ್ಯಕ್ಷರು.
ಸೊ ನನಗೆ ಅವತ್ತು ಅಸೆಂಬ್ಲಿಗೆ ಟಿಕೆಟ್ 85ರಲ್ಲಿ ಇಂದಿರಾ ಗಾಂಧಿ ಅವರು ಸತ್ತ ಮೇಲೆ ರಾಜೀವ್ ಗಾಂಧಿ ಅವರು ಈ ದೇಶದ ನಾಯಕತ್ವ ವಹಿಸಿಕೊಂಡ ಮೇಲೆ ಅವರು ಬರೆದ್ರು. ಅವರು ನನಗೆ ಟಿಕೆಟ್ ಕೂಡ ಕೊಟ್ಟರು. ನಾನು ರೇವಣ್ಣ ನಮ್ಮ ಇಲ್ಲಿ ನಮ್ಮ ರಾಯ್ ನಾವೆಲ್ಲ ಅಸೆಂಬ್ಲಿಗೆ ಜೊತೆಗೆ ಒಟ್ಟಿಗೆ ನಿಂತ್ಕೊಂಡು ರಾಮಲಿಂಗಾರೆಡ್ಡಿ ನಾವೆಲ್ಲ ಇಲ್ಲಿರೋದು ಹೇಳ್ತಾ ಇದೀನಿ ಅಷ್ಟೇ. ಹೇಳಕ್ ದೊಡ್ಡ ಲಿಸ್ಟ್ ಇದೆ, ಅದು ಹೇಳ್ತಾ ಇದ್ದೀನಿ. 40 ವರ್ಷ ಆಯ್ತು. ಹಿಂಗೆ ಯಾವ್ದೋ ಕನ್ವೆನ್ಷನ್ ಹೋಗಿ ಬರ್ತಾ ಇದ್ದೋ, ದೊಡ್ಡ ಗಲಾಟೆ ನಡೀತು. ಏನ್ ರಾಮಲಿಂಗ ಇವ್ರಿಗೆ ನಮ್ಗೆ ರಮನಾಥರಾಗಿ ಹೊಡೆದ್ರು ಪೊಲೀಸರಿಗೆ ಅಂತ ಅಂದ್ರೆ ಏನ್ ಇಷ್ಟಿಷ್ಟಪ್ಪ ಊದ್ಕೊಂಡಿದ್ದೋ ತಮಿಳುನಾಡು ಪೊಲೀಸರು. ಯಾವ್ದಾದ್ರು ಜೋಲಾರ್ಪೇಟೆ ಸ್ಟೇಷನ್ ಅಲ್ಲ ನಿಮ್ಗೆ ಹೊಡೆದಿದ್ದು? ಜೋಲಾರ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಷ್ಟಿಷ್ಟಪ್ಪ ಬಾಸುಂಡಿ ಬಿದ್ದಿತ್ತು, ಯಾರೋ ಒಬ್ಬ ಹೆಚ್ಚು ಕಮ್ಮಿ ಮಾಡ್ದ ಅಂತ. ಸ್ವಲ್ಪ ತಪ್ಪಾಗಿದ್ರು. ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಕೂಡ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಸೊ ಹಂಗೆ ನಾನು ಕೂಡ ನಾವೆಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ NSU ಅಲ್ಲಿ ಬೆಳ್ಕೊಂಡು ಬಂದಂತವ್ರು, ಇಲ್ಲಿವರೆಗೂ ಬೆಳೆದಿದ್ದೀವಿ. ಇವತ್ತು ನಾವು ಅನೇಕ ವಿಚಾರಗಳ ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡಿದ್ರೆ, ಅವರು ಇಂದಿರಾ ಗಾಂಧಿಯವರು ಒಂದು ವಾರ್ ಡಿಕ್ಲೇರ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ವಾರ್ ಅಂದ್ರೆ 20 ಪಾಯಿಂಟ್ ಪ್ರೋಗ್ರಾಮ್. 20 ಪಾಯಿಂಟ್ ಪ್ರೋಗ್ರಾಮ್ ಏನಪ್ಪ ಅಂದ್ರೆ ಬಡತನದ ನಿರ್ಮೂಲನೆ ಮಾಡಂತ ಒಂದು ದೊಡ್ಡ ಯುದ್ಧವನ್ನೇ ಈ ದೇಶದಲ್ಲಿ ಸಾರ್ತಾರೆ. ಇವತ್ತು ಉಳುವನ್ಗೆ ಭೂಮಿ ಯಾವ್ದಾದ್ರು ಒಂದು ಇದೆ ಅಂತ ಇದ್ರೆ, ಕಾರ್ಯಕ್ರಮ ಇದೆ ಅಂತಂದ್ರೆ ಇವತ್ತೆಲ್ಲ ಬೆನಿಫಿಷರು, ಎಷ್ಟು ಲಕ್ಷ ಜನ ಇದಕ್ಕೆ ಬೆನಿಫಿಷರು ಈ ದೇಶದಲ್ಲಿ ಅಂತಂದ್ರೆ ಅದು ನಮ್ಮ ರಾಜ್ಯದಲ್ಲೇ ದೇವರಾಜಸ್ ಇಬ್ರು ಸೇರ್ಕೊಂಡು ಅಷ್ಟು ಲಕ್ಷಾಂತರ ಎಕರೆ ಜಮೀನು. ಮೊನ್ನೆ ನಾವು ರಾಹುಲ್ ಗಾಂಧಿ ಅವರು ನಾವೆಲ್ಲ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದೋ. ಮೊಳಕಾಲ್ಮೂರ್ ಹತ್ರ ಟೀಗೆ ನಿಲ್ಸಿದ್ರು. ಸ್ವಲ್ಪ ಬಿಡ್ರವ, ಯಾಕೆ ನುಗ್ತೀಯ, ಅಲ್ಲಿ ಹಿಂದಕ್ಕೆ ನಡಿಯಮ್ಮ ಹಿಂದಕ್ಕೆ ಸುಮ್ನೆ ಯಾಕೆ ನುಗ್ಬಾರ್ದು, ಮೇಲ್ಗಡೆ ನಿಂತ್ಕೊಳ್ಳಮ್ಮ, ಅಲ್ಲಿ ಹೋಗು ಸೀಟಿದೆ ಹೋಗಿ ಕೂತ್ಕೊಳ್ಳಮ್ಮ, ಡೋಂಟ್ ಡಿಸ್ಟರ್ಬ್ ಇಯರ್. ನಾವು ಮೊಳಕಾಲ್ಮೂರ್ ಹತ್ರ ಬರ್ತಾ ಇದ್ದೋ. ಅಲ್ಲಿ ಕೂತಿದ್ದೋ ಒಂದು ಟೀಗೆ ಇರ್ಬೇಕಾದ್ರೆ ನಾನು ಹರಿಪ್ರಸಾದ್ ಅವರು ಇದ್ರು ನಮ್ಮ ಜೊತೆ, ಎಲ್ಲ ಕೂತ್ಕೊಂಡು ಭಾರತಿ ಮಾಡಾಗ ಶ್ರೀರಾಮಯ್ಯನವರೆಲ್ಲ ಇನ್ನೇನು ಬಳ್ಳಾರಿಗೆ ಎಂಟ್ರ ಬೇಕಾರೆ ಒಂದು ಹೆಣ್ಮಗಳು ಬಂದು 2 ಸೌತೆಕಾಯಿ ಹಿಡ್ಕೊಂಡು ಬಂದು ತಂದು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ರು. ಆಗ ರಾಹುಲ್ ಗಾಂಧಿ ಅವರು ನನ್ನ ಕೇಳಿದ್ರು, ಏನ ಹೆಣ್ಮಗಳು ಹೇಳ್ತಾವಳೆ, ಏನ್ ಕೊಡ್ತಾ ಇದ್ದಾಳಂತ. ಇಲ್ಲ ಅವ್ರು ಹೇಳ್ತಾ ಇದ್ದಾಳೆ, ನೋಡಪ್ಪ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಲಿ ಬೆಳೆದಿದ್ದೀನಿ ಸೌತೆಕಾಯಿ, ನಾ ತಗೊಳಪ್ಪ ಅಂತ ಹೇಳಿ ಆ ಹೆಣ್ಮಗಳು ಕೊಟ್ರು. ಈಗ ಮೊನ್ನೆ ಒಂದು 6-7 ತಿಂಗಳಿಂದ ಆ ಹೆಣ್ಮಗಳು 1 ವರ್ಷನೇ ಆಗಿರ್ಬೇಕು ಅಂತ ಕಾಣ್ತದೆ, ನಿಧನ ಅದು. ನಮ್ಮ ಪಾಪ ಹುಡುಗ ಯೋಗೇಶ್ ಬಾಬು ಅವನು ಇದ್ದ, ಆ ಕ್ಷೇತ್ರದವನು, ಆಗಿರೋ MLA, ಈಗಿರೋ MLA ನಮ್ಮ ಪಾರ್ಟಿಲಿ ಇರ್ಲಿಲ್ಲ, ಬಿಜೆಪಿ ಇದ್ದ. ಪಾಪ ಅವನು ಬಹಳ ಸಂಘಟನೆ ಮಾಡಿದ. ಅವನು ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ಕೂಡ ಸಂಘಟನೆ ಮಾಡಿದ್ರು. ಒಬ್ಬ ಮುಸಲ್ಮಾನ್ ಬ್ಲಾಕ್ ಅಧ್ಯಕ್ಷ ಇದ್ದಾನೆ ಅಲ್ಲಿ. ಸೊ ಹಂಗೆ ಅವರೆಲ್ಲ ದೊಡ್ಡ ಸಂಘಟನೆ ಮಾಡಿಕೊಂಡು ಅವರು ನಮ್ಮ ಸುಧಾಕರ ಅವರೆಲ್ಲ ಯಾರುವಾಗ ನಡೀತಾ ಇತ್ತು. ಸೊ ಹಂಗೆ ಇದೊಂದು ದೊಡ್ಡ ಹೋರಾಟದಲ್ಲಿ ನಾವೆಲ್ಲ ಇದ್ದೇವೆ. ಸೊ ಇಂದಿರಾ ಗಾಂಧಿಯವರ ಪ್ರತಿಯೊಂದು ಕೆಲಸ, ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ, ಮಾಡಿಲ್ಲ ಅಂದ್ರೆ ಸಾಲನೇ ಯಾರು ನಮ್ಗೆ ಕೊಡ್ತಿರ್ಲಿಲ್ಲ. ನಾನು ಮೋಟರ್ ಸೈಕಲ್ ತಗೋಬೇಕಾದ್ರೆ ಕೊನೆ ಯಾರೋ ಸೇಟು ಹೋಗ್ಬೇಕಾದ್ರೆ ಯಾರೋ ಒಬ್ಬ ಗ್ಯಾರಂಟಿ ಕೊಡ್ಬೇಕಾಯ್ತು. ಈಗಾರೆ ಕ್ರೆಡಿಟ್ ಕಾರ್ಡ್ ಅಲ್ಲೇ ಕೊಟ್ಬಿಡ್ತಾರೆ, ಗ್ಯಾರಂಟಿ ಇದ್ದ ಸೆಲ್ಫ್ವರೆಗೂ ಅದೆಷ್ಟೋ ಇಷ್ಟು ಲಕ್ಷದವರೆಗೂ ಕೊಡುವಂತ ಸಂದರ್ಭ ಇದೆ. 5,000 ಬೇಕಾದ್ರೆ ಕೂಡ ಅದು ಮಾಡಬೇಕಾಯ್ತು. ಜನರಲ್ ಪೂಜಾರಿ ಅವತ್ತು ಬ್ಯಾಂಕಿನ ಮಂತ್ರಿಯಾಗಿ ಎಲ್ಲರಿಗೂ ಸಿಕ್ಬೇಕಣೆ ಅಂತೇಳಿ ಎಲ್ಲರಿಗೂ ಕೂಡ ಫಂಕ್ಷನ್ ಮಾಡಿ ನಮ್ಮ ಕ್ಷೇತ್ರಗಳಿಗೆಲ್ಲ ಬಂದು ಅವ್ರದೇ ಸಾಲದ ಪೂಜಾರಿ ಅಂತ ಹೆಸರು ತೆಗೆದುಕೊಂಡು ಇಡೀ ದೇಶದಲ್ಲೇ ಬ್ಯಾಂಕ್ಗಳ ಮನೆ ಬಾಗಿಲಿಗೆ ಹೋಗುವಂತ ಕೆಲಸ ಯಾರು ಮಾಡಿದ್ದು ಅಂದ್ರೆ ಇದು ಜನಾರ್ದನ್ ಪೂಜಾರಿ ಅವರು, ಇಂದಿರಾ ಗಾಂಧಿ ಅವರು ಮಾಡಿದಂತ ಬ್ಯಾಂಕಿನ ರಾಷ್ಟ್ರೀಕರಣದ ಮುಖಾಂತರ ಇವತ್ತು ಮಾಡಿದ್ದಾರೆ. ಇಡೀ ಪ್ರಪಂಚದ ಬ್ಯಾಂಕ್ಗಳೆಲ್ಲ ಮುಳುಗೋದು, ಆದ್ರೆ ಭಾರತದ ಬ್ಯಾಂಕ್ ಮುಳುಗಲಿಲ್ಲ. ಇವತ್ತು ಅದಾದ ಮೇಲೆ ಏನು ಮನಮೋಹನ್ ಸಿಂಗ್ ಅವರು ದಿಟ್ಟವಾದಂತ ಗವರ್ನರ್ ಆಗಿ, ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ಮಾಡಿದಂತ ಕೆಲಸದಲ್ಲಿ ನಮ್ಮ ದೇಶದ ಬ್ಯಾಂಕ್ಗಳು ಇವತ್ತು ಕೂಡ ಆರ್ಥಿಕವಾಗಿ ಬಹಳ ಸೌಂಡ್ ಆಗಿ ಇವತ್ತು ಉಳ್ಕೊಂಡಿದೆ. ಸೊ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಪ್ರೋಗ್ರಾಮ್ ಇದೆ. ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿ ಅವರು. ಇವತ್ತು ಅಂಗನವಾಡಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮ ಮಾಡಕ್ಕೆ ಅವರು ಹೊರಟಿದ್ದಾರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ. ನಾನು ಇವತ್ತು ಮಾಡಬೇಡಮ್ಮ ಅಂತ ಹೇಳಿದೆ.
ಇನ್ನೊಂದು 8 ದಿನ ಬಿಟ್ಕೊಂಡು, ಯಾಕಂದ್ರೆ ನಮ್ದು ದೊಡ್ಡ IT ಸಮಿಟ್ ನಡೀತಾ ಇದೆ. IT ಸಮಿಟ್ ಎಲ್ಲ ಮುಗಿದ ಮೇಲೆ ಅದು ನಡೆಯೋದು, ಪೊಲ್ಯೂಷನ್ ಬೋರ್ಡ್ ನಡೆಯೋದು, ಇವತ್ತು ನಡೆಯೋದು ಪ್ರಚಾರ ಸಿಕ್ಕುದಿಲ್ಲ ಅಂತ. ಇವತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಇಡೀ ದೇಶದಲ್ಲಿ ನೇಮಕ ಮಾಡಿದ್ದು 50 ವರ್ಷದಿಂದ ಅವತ್ತು 100-200 ರೂಪಾಯಿ ಶುರು ಮಾಡಿ ಇವತ್ತು 17,000-18,000 ರೂಪಾಯಿವರೆಗೂ ಕೊಡುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಇವತ್ತು ಇಂದಿರಾ ಗಾಂಧಿ ಅವರು ಆ ಮಕ್ಕಳ ಭವಿಷ್ಯದ ಬಗ್ಗೆ ಅನ್ನೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಉಳುನ್ಗೆ ಭೂಮಿ, ಬ್ಯಾಂಕ್ ರಾಷ್ಟ್ರೀಕರಣ, ಈ ಓಲ್ಡ್ ಏಜ್ ಪೆನ್ಷನ್, ಈ ವಿಡೋ ಪೆನ್ಷನ್, ಇವೆಲ್ಲ ಯೋಜನೆಗಳನ್ನ ಯಾವ ಸರ್ಕಾರ ಬರಲಿ, ಯಾವ ಪಾರ್ಟಿ ಬರಲಿ, ಯಾರು ಕಿತ್ತಾಕಕ್ಕಾಗಲ್ಲ. ಈಗ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಳ್ಳಿ, ನಮ್ ಕಾಂಗ್ರೆಸ್ ಪಾರ್ಟಿ ಬಂತು. ಈ ಫುಡ್ ಸೆಕ್ಯೂರಿಟಿ ತೆಗೆದುಕೊಂಡು ಬನ್ನಿ, ಆಹಾರ ಭದ್ರತೆ ಕಾಯ್ದೆ, ಈಗ ಅಕ್ಕಿ ಕೊಡೋದಿರ್ಬೋದು, ರೈಟ್ ಟು ಎಜುಕೇಶನ್ ತಗೊಳ್ಳಿ, ರೈಟ್ ಟು ಇನ್ಫಾರ್ಮೇಶನ್ ತೆಗೆದುಕೊಳ್ಳಿ. ಯಾವುದೇ ಕಾಲದಲ್ಲಿ ಸಂವಿಧಾನದ ಮುಖಾಂತರ ಇವತ್ತು ನಮ್ಮ 371J, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವತ್ತು ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಇದ್ರು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ. ಇದು ಹೋದ ವರ್ಷ ತಾನೇ ನಾವು ಆ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಇದನ್ನ ಅವರು ತಂದ್ರು 37J ನಮ್ಮ ಅವ್ರಿಗೆ ಈ ಗುಲ್ಬರ್ಗ ಸುತ್ತಮುತ್ತಲು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ತಂದ್ರು. ಇವನೇನಾದ್ರು ಆವತ್ತು ಇವರು ಬರೆದ್ರು, ನಮ್ಮ ಉಪರ ಅದ್ವಾನಿಯವರು ಮಾಡಕ್ಕಾಗಲ್ಲ ಅಂತ ಕೃಷ್ಣ ಅವ್ರ ಕಾಗದ ಬರೆದ್ರು. ಅದನ್ನ ಸಂವಿಧಾನದ ಮುಖಾಂತರ ತೆಗೆದುಕೊಂಡು ಬಂದ್ರು. ಸೊ ಹಂಗೆ ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ತೀರ್ಮಾನವನ್ನ ಮಾಡಿದ್ರೆ ಈ ದೇಶದ ಭವಿಷ್ಯಕ್ಕೋಸ್ಕರ ಬರೀ ಆಧಾರ್ ಕಾರ್ಡ್ನ ಟೀಕೆ ಮಾಡಿದ್ರು. ಆಧಾರ್ ಕಾರ್ಡ್ನ ಬದಲಾವಣೆ ಮಾಡಕ್ ಆಯ್ತದ? ಹಂಗೆ ಇವತ್ತು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ತಾನೇ ನಮ್ಗೆ ನಮ್ಮ ಇವರಿಗೆ ಒಂದು ನುಡಿಮುತ್ತನ್ನ ಹೇಳ್ತಾ ಇದ್ದೆ ನಾನು, ನಮ್ಮ ಸವಾಲುಗಳು ಅಂತ ಹೇಳಿ ಈ ಪುಸ್ತಕದಲ್ಲಿ ಇದು ಇಂದಿರಾ ಗಾಂಧಿ ಅವರ ಬಗ್ಗೆ ಅವರ ನುಡಿಮುತ್ತುಗಳನ್ನ ಸೋನಿಯಾ ಗಾಂಧಿ ಅವರು ಬರೆದಿದ್ದಾರೆ. ಈ ಪುಸ್ತಕ ನನಗೆ ಯಾವ ಓದಕ್ ಕೊಟ್ಟಿದ್ರು ಈ ಪುಸ್ತಕನ ಅವರು, ತಗೊಳ್ಳಿಕ್ಕೆ ಇದನ್ನ ಅಂತ ನಾನು ಇನ್ನೊಂದು 2 ಕಾಪಿ ಕೊಟ್ಟಿದ್ದೀನಿ ಅಂತ ಇಟ್ಕೊಂಡು ಕೊನೆಗೆ ನೋಡಿದೆ. ಇದನ್ನ ನಮ್ ಜನಕ್ಕೆ ಅನುಕೂಲ ಆಗ್ಬೇಕಲ್ಲ ಅಂತ ಹೇಳಿ ಇದನ್ನ ಬಹಳ ಹಿಂದೆನೆ ಕನ್ನಡದಲ್ಲಿ ತರ್ಜುಮೆ ಮಾಡಬೇಕು. ಇದು ಕಾಪಿ ರೈಟ್ ರಾಹುಲ್ ಗಾಂಧಿ ತಾವಿದೆ. ನಾನು ಇವ್ರಿಗೆ 75 ವರ್ಷದ ನಮ್ಮ ಸಿದ್ದರಾಮಯ್ಯನವ್ರ ಬರ್ತ್ಡೇಗೆ ಇದನ್ನ ಒಂದು ಗಿಫ್ಟ್ ಕೊಟ್ಟಿದ್ದೆ ನಾನು, ಈ ಪುಸ್ತಕನ ಗಿಫ್ಟ್. ನಾನು ದೊಡ್ಡದೇನು ಗಿಫ್ಟ್ ಕೊಡ್ಲಿಲ್ಲ, ಇದು ಅವರ ಆಚಾರ ವಿಚಾರಗಳನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಇದನ್ನ ಕೊಟ್ಟಿದ್ದೆ. ಬಹಳ ಚೆನ್ನಾಗಿದೆ ಡಿಕೆ ಅಂತ ಕೂಡ ಅವರು ಹೇಳಿದ್ರು. ಸೊ ಹಂಗೆ ಒಂದು ಏನ್ ಹೇಳ್ತಾರೆ ಅಂದ್ರೆ, ಸವಾಲುಗಳು ಅಂತಂದ್ರೆ ನಮ್ಮ ಮನೆ ಬಾಗಿಲಲ್ಲೇ ಕಾದು ಕುಳಿತಿವೆ. ನಾವೇನು ಪರ್ವತಗಳನ್ನ ಹೇರಬೇಕಾಗಿಲ್ಲ ಅಥವಾ ಸಾಗರಗಳನ್ನ ದಾಟಬೇಕಾಗಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಬಡತನವಿದೆ, ಪ್ರತಿಯೊಂದು ಮನೆಯಲ್ಲೂ ಜಾತೀಯತೆ ಇದೆ. ನಾವು ಹೇರಬೇಕಾದ್ದು ಈ ಪರ್ವತವನ್ನ ದಾಟುವುದು ಈ ಸಾಗರವನ್ನ ಅಂತ ಹೇಳಿ ಹೇಳ್ತಾರೆ. ಹಂಗೆ ನಮಗೆ ಇದೊಂದು ಪಿಡುಗು ಬಂದ್ಬಿಟ್ಟಿದೆ. ಸೊ ಇದನ್ನ ಎಲ್ಲರಿಗೂ ಕೂಡ ಇದು ಫ್ರೀ, ಇದು ನಾನು ಯಾಕೆಂದ್ರೆ ನನಗೆ ದುಡ್ಡು ಕಟ್ಟಕ್ಕಾಗಲ್ಲ, ಯಾಕೆಂದ್ರೆ ರೈಟು ಅವ್ರಿಗೆ ಅದಕ್ಕೆ ಫ್ರೀ ಅಂತ ಪ್ರಿಂಟ್ ಮಾಡಿದ್ದೀನಿ. ಇರ್ಲಿ, ನೀವೆಲ್ಲ ಒಂದು 100 ರೂಪಾಯಿ ಕೊಟ್ಬಿಟ್ಟು ಆಗ ಯಾರು ತಗೊಂಡ್ರು ಅಂತ ನಿಮ್ಮ ಹೆಸರು ಫೋನ್ ನಂಬರ್ ಆದ್ರೂ ಗೊತ್ತಾಯ್ತದ ನನಗೆ. ಸೊ ಅದಕ್ಕೆ ಅಲ್ಲಿ ಮುಂದಕ್ಕೆ ಇಡ್ತೀನಿ, ನೀವು ತೆಗೆದುಕೊಂಡು ಹೋಗಿ. ಒಂದಷ್ಟು ಜನ ಅಂತ ಉಸುಲು ಮಾಡ್ಬಿಟ್ಟಿದ್ದೀರಿ, ಇಲ್ಲಿ ಕೆಳಗಡೆ ಕೂತರು ತಗೋಬಿಟ್ಟಿದ್ದೀರಿ. ಕೊಟ್ರೆ ಬಹಳ ಸಂತೋಷ. ಹಂಗೆ ಆಗಿದೆ. ಸೊ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಸೊ ಹಿಂಗೆ ಇಂದಿರಾ ಗಾಂಧಿ ಹೆಸರು ಇಂದಿರಾ ಅಂತ ಅಂದ್ರೆ ಮಹಾಲಕ್ಷ್ಮಿಯ ಮತ್ತೊಂದು ಹೆಸರು ಇಂದಿರಾ ಗಾಂಧಿ. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿನ ದುರ್ಗೆ ಅಂತ ಕರೆದ್ರು. ಅದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಕೂಡ ಅವ್ರನ್ನ ಹಾಸ್ಪಿಟಲ್, ಈಗ ತಾನೇ ನಮ್ಮ ವಿನಯ್ ಕುಮಾರ್ ಸರ್ ಕೇಳ್ತಾ ಇದ್ರು, ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರಾಜೀವ್ ಗಾಂಧಿ ಅವರು ಅವ್ರನ್ನ ಕಳಿಸಿ ಹಾಸ್ಪಿಟಲ್ಗೆ, ಅವ್ರು ಸತ್ತಾಗ ಹಾಸ್ಪಿಟಲ್ಗೆ ಅಮೆರಿಕ ಕಳಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅಯ್ಯೋ, ಅವ್ರು ಕಳಿಸಲಿಲ್ಲ ಅಂದ್ರೆ ನಾನು ಅವ್ರಿಗಿಂತ ಮುಂಚಿತವಾಗಿ ಹೋಗಬೇಕಾದಂತ ಒಂದು ಪರಿಸ್ಥಿತಿ ಇತ್ತು. ಹಂಗೆ ನಮ್ಮ ಕಾಂಗ್ರೆಸ್ನ ನಾಯಕರುಗಳ ಹೃದಯ ಶ್ರೀಮಂತಿಕೆ ಅಷ್ಟು ದೊಡ್ಡಗೆ ಇತ್ತು ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ಶತಮಾನದ ನಮ್ಮ ಇಂದಿರಾ ಗಾಂಧಿ ಮಹಾತಾಯಿ ಅಂತ ಕರೆಸ್ಕೊಂಡಂತ ಒಬ್ಬ ಧೀಮಂತ ಹೆಣ್ಮಗಳು, ಈ ಶತಮಾನದ ಮಾದರಿ ನಾಯಕಿ, ಈ ದೇಶ ಪ್ರಚಂಡ ಕಂಡಂತ ಒಬ್ಬ ಅದ್ಭುತ ಮಹಿಳಾ ಪ್ರಧಾನಿ.
ಈಗ ಅವ್ರ ಕಾಲದಲ್ಲಿ ಅನೇಕ ದೇಶಗಳಿಗೆ ಅವರು ಅಧ್ಯಕ್ಷರಾಗಿದ್ದರು, ನಾನ್ ಅಲೈಡ್ ಕಂಟ್ರೀಸ್ ಅಂತೇಳಿ ಅಧ್ಯಕ್ಷರಾಗಿದ್ದರು. ಆಗ ಈ ಪಕ್ಕದ ರಾಜ್ಯಗಳು ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಬಾಂಗ್ಲಾದೇಶ ಅವ್ರು ಹುಟ್ಟಾಕಿದ್ರು, ಬಾಂಗ್ಲಾದೇಶ್ ಇರ್ಬೋದು, ನಮ್ಮ ನೇಪಾಳ ಇರ್ಬೋದು, ಬರ್ಮಾ ಇರ್ಬೋದು, ಎಲ್ಲ ಸುತ್ತಮುತ್ತಲು ಎಲ್ಲ ದೇಶಗಳು, ಆಫ್ರಿಕಾ ಕೆಲವು ದೇಶಗಳು ಎಲ್ಲ ನಮಗೆ ಮಿತ್ರರಾಗಿದ್ರು, ಚೈನಾ ಮಿತ್ರರಾಗಿದ್ರು, ಎಲ್ಲರೂ ಮಿತ್ರರಾಗಿದ್ರು. ಈಗ ಯಾರು ಇಂಥವರು ಭೂತಾನ್ ಬರ್ಮಾ ಇಂದ ಹಿಡಿದು ಒಂದು ನಮ್ಮ ಜೊತೆ ಇದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಇದನ್ನ ನಮ್ಮ ಸಾಮಾನ್ಯ ಜನ ಇವತ್ತು ಅರ್ಥ ಮಾಡ್ಕೋಬೇಕು. ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ದಿನಾ ಬೆಳಗ್ಗೆ ನಾವು ಎಷ್ಟು ತೊಂದರೆ ಅನುಭವಿಸಬೇಕಾಗ್ತದೆ ಅನ್ನೋದನ್ನ ನೀವೇ ಇದನ್ನ ಅರ್ತ್ಕೊಂಡು, ನಮ್ಮ ಮನೇಲಿ ನಮ್ಮ ಮಕ್ಕಳು, ನಮ್ಮ ಮನೇಲಿರುವಂತ ಸಂಸಾರ ಮಾಡೋರು ನಾವು ಹೊಂದಾಣಿಕೆ ಇಲ್ಲ ಅಂದ್ರೆ, ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಅಂದ್ರೆ, ಅಪ್ಪ ಮಕ್ಕಳು ಹೊಂದಾಣಿಕೆ ಇಲ್ಲ ಅಂದ್ರೆ, ಅಕ್ಕ ತಂಗಿರು ಹೊಂದಾಣಿಕೆ ಇಲ್ಲ ಅಂದ್ರೆ ಮನೇಲಿ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅನ್ನೋದು ನಿಮ್ಮ ಮನೆಗಳಲ್ಲೇ ನಿಮ್ಗೆಲ್ಲ ಅನುಭವ ಆಗಿದೆ. ಹಂಗೆ ಪಕ್ಕದ ದೇಶಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇದು ಬಿಜೆಪಿಯ ನಮ್ಮ ನಾಯಕರುಗಳು ಬಹುಶಃ ಬೇಕಾದಷ್ಟು ಲೇಖನಗಳು ಇದ್ರ ಬಗ್ಗೆ ಬಂದಿದೆ. ಸೊ ಹಂಗೆ ಇವತ್ತು ದೊಡ್ಡ ಇದಕ್ಕೆಲ್ಲ ನಮ್ಮ ಇಂದಿರಾ ಗಾಂಧಿ ಅವರು ಹಾಕೊಟ್ಟಂತ ಹೆಜ್ಜೆನೆ ಇವತ್ತು ನಮಗೆಲ್ಲ ಒಂದು ದೊಡ್ಡ ಶಕ್ತಿ. ನಮ್ಮ ದೇಶದ ಸೈನ್ಯಗಳು ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದನ್ನು ಕೂಡ ನೀವೆಲ್ಲ ಬಹುಶಃ ಗಮನಿಸಿದ್ದೀರಿ. ಸೊ ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ಇಂದಿರಾ ಗಾಂಧಿ ಅವರ ನಾಯಕತ್ವ ಇಡೀ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವ್ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರೆ, ಎ ಲೀಡರ್ ಮಸ್ಟ್ ಲರ್ನ್ ಟು ಕಂಟ್ರೋಲ್ ಹಿಮ್ಸೆಲ್ಫ್ ಬಿಫೋರ್ ಹಿಸ್ ಅಪೋನೆಂಟ್ಸ್ ಲರ್ನ್ ಟು ಕಂಟ್ರೋಲ್ ಹಿಮ್ ಅಂತ. ಅಂದ್ರೆ ವಿರೋಧ ಪಾರ್ಟಿಯವರು ನಮ್ಮನ್ನ ಯಾವ ರೀತಿ ಎದುರಿಸ್ಬಿಟ್ಟು ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಕ್ಕಿಂತ ಮುಂಚಿದಕ್ಕೆ ನೀನೇ ಫಸ್ಟ್ ನೀನ್ ನಿಯಂತ್ರಣ ಮಾಡಬೇಕು ಅಂತ. ಅದನ್ನ ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಏನ್ ಹೇಳ್ತಾರೆ ಅಂದ್ರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಕೊಟ ಸುಮ್ಮನೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್. ಅಂದ್ರೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಜನರನ್ನ ಗೆಲ್ಲಬೇಕೇ ಹೊರತು ನಿನ್ನನ್ನು ನೀನು ನಿಯಂತ್ರಿಸ್ಕೊಳ್ಬೇಕಾದ್ರೆ ನಿನ್ನ ಇರುವಂತ ಬುದ್ಧಿಶಕ್ತಿಯಿಂದ ನೀನು ನಿಯಂತ್ರಿಸು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ರೆಸ್ಪೆಕ್ಟ್ ಇಸ್ ದಿ ಬೆಸ್ಟ್ ಕಮಾಂಡ್ ನಾಟ್ ಡಿಮ್ಯಾಂಡೆಡ್, ಲವ್ ಇಸ್ ದಿ ಬೆಸ್ಟ್ ಗಿವನ್ ನಾಟ್ ಟೇಕನ್, ಲೈಫ್ ಇಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾಟ್ ಎಕ್ಸ್ಪ್ಲೈನ್ಡ್ ಅನ್ನೋ ಮಾತನ್ನು ಕೂಡ ಅವರು ಹೇಳಿದಂಥದ್ದು ನಾನು ಇದನ್ನ ನೋಟ್ ಮಾಡ್ಕೊಂಡಿದ್ದೇನೆ. ಹಂಗೆ ಇನ್ನ ನನಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೀಟಿಂಗ್ ಇದೆ, ಇದ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಅದಕ್ಕೂ ಹೋಗ್ಬೇಕು. ಅದಕ್ಕೆ ಸಿಎಂ ಭಾಷಣ ಮಾಡ್ಬಿಟ್ಟು ಬಾ ಅಂತ ಹೇಳಿದ್ರು. ನಮ್ಮ ಚಂದ್ರಶೇಖರ್ ಅವರು ಸಿಗ್ನೇಚರ್ ಕ್ಯಾಂಪೇನ್ ಬಗ್ಗೆ ಹೇಳ್ತಾ ಇದ್ರು. ನಾವೆಲ್ಲ ಮೊನ್ನೆ ಹೋಗಿದ್ದೋ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದೋ, ನಮಗೆ ಸುರ್ಜಿವಾಲ್ ಅವರು ಮಾರ್ಗದರ್ಶನ ಕೊಟ್ಟರು, ಇಲ್ಲ ಫಸ್ಟ್ ನೀವು ಕೊಡ್ಲೇಬೇಕು ಅಂತ ಹೇಳಿ. ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾರಂತ ದೊಡ್ಡ ಈ ವೋಟ್ ಚೋರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು, ಅವರು ಖರ್ಗೆ ಅವರು ಬಂದು ನಾವು ಫ್ರೀಡಂ ಪಾರ್ಕ್ ನಿಂದನೇ ಪ್ರಾರಂಭ ಮಾಡಿ ಈ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟವು. ಬಿಹಾರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ, ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗಬೇಡಿ. ವಿ ಶುಡ್ ಆಲ್ ಲೀವ್ ಆನ್ ಹೋಪ್, ವಿ ಶುಡ್ ಆಲ್ ವರ್ಕ್. ಸೊ ಪವರ್ ಸಿಕ್ಕೇ ಸಿಗ್ತದೆ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತಿದೆ. ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುತಿಸಬೇಕು ಅಂತ ಹೇಳ್ತಾ ಇದ್ರು. ನನಗೆ ಫಸ್ಟ್ ಪಾರ್ಟಿ ಪ್ರಯಾರಿಟಿ, ಪಾರ್ಟಿ ಅಧ್ಯಕ್ಷರು. ಇವತ್ತು ಯಾಕೆ ಮೆಂಬರ್ಶಿಪ್ದು ಇನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಂಗೆ ಉಳಿದಿದೆ ಅಂತಂದ್ರೆ, ನಾನು ಯಾರು ಲಿಸ್ಟ್ ಕೊಟ್ಟಿದ್ರು, ನಾನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೆ. ಯಾಕಂದ್ರೆ ಫಸ್ಟ್ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳನ್ನ ಅಕಾಮಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂಪಲ್ಸರಿ ಅವ್ರು ಯಾರೇ ಆಗಲಿ ಬ್ಲಾಕ್ ಪ್ರೆಸಿಡೆಂಟ್ ಅಟ್ಲೀಸ್ಟ್ ಒಂದು ಸ್ಥಾನ, ಒಂದು ಸಣ್ಣ ಸ್ಥಾನ ಅವ್ನಿಗಿರ್ಲಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದನ್ನ ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಮಾಡಬೇಕಾಗ್ತದೆ.
ಆಮೇಲೆ ಮೆಂಬರ್ಶಿಪ್ ವಿಚಾರ, ನಾವು ಇಲ್ಲೇ ನಮ್ಮ ರಘು ಇದ್ದಾರೆ, ನಮ್ಮ ರಘುರಾಮಣ್ಣ, ಒಂದು ಹೆಣ್ಮಗಳು, ಚಿತ್ರದುರ್ಗ ಹೆಣ್ಮಗಳು, ಒಳಲ್ಕೆರೆ ಹೆಣ್ಮಗಳು ಸವಿತಾ ಅಂತ, ರಘು ಅಂತ, ಅವಳಿಗೆ ರಾಹುಲ್ ಗಾಂಧಿ ಅವರಿಗೆ ನಾನು ವಿಡಿಯೋ ಕೇಳಿ ಮಾತಾಡಿಸ್ತೇವೆ ಅವತ್ತು. ಆಕೆಗೆ ಚೇರ್ಮನ್ ಮಾಡಿಸ್ತೀನಿ ನಾನು ಫಸ್ಟ್, ಹೈಯೆಸ್ಟ್ ಮೆಂಬರ್ಶಿಪ್ ಮಾಡುದು ಅಂತ ಅಂದ್ಬಿಟ್ಟು ಹೆಣ್ಮಗಳಿಗೆ, ಒಂದು ದಲಿತ ಹೆಣ್ಮಗಳಿಗೆ ಮಾಡಿಸಿದೆ. ಕೊನೆಗೆ ಅವಳು ಎದುರ್ಕೊಂಡು ಬೇಡ ಅಂದ್ಬಿಟ್ಟು ಕೊನೆಗೆ ಅವಳು ಗಂಡಂಗೆ ದಾನ ಮಾಡ್ಬಿಟ್ರು, ಸ್ಯಾಕ್ರಿಫೈಸ್ ಮಾಡ್ಬಿಟ್ರು. ಅಂದ್ರೆ ಹೆಣ್ಮಕ್ಳು ತ್ಯಾಗ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಮೊನ್ನೆ ಬಂದಿದ್ದ ಅವ್ನು ಬೈದ್ ಕಳಿಸ್ದೆ, ಅವ್ರ ಲೀಡರ್ಶಿಪ್ ಈಗ ರೈಟ್ ಅವ್ರ ಹಂಗೋ 33% ಪಾರ್ಲಿಮೆಂಟ್ ಅಲ್ಲಿ ಆಗೋಗಿದೆ. ಬಿಜೆಪಿಯವರು ಅವಾಯ್ಡ್ ಮಾಡಕ್ಕಾಗಲ್ಲ, ಕಾಂಗ್ರೆಸ್ ಅವರು ಅವಾಯ್ಡ್ ಮಾಡಕ್ಕಾಗಲ್ಲ. ನಾವು ಲೀಡರ್ಶಿಪ್ ನ ತಯಾರು ಮಾಡಬೇಕು. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಹಂಗೆ ಹೊಸ ನಾಯಕರುಗಳನ್ನು ನಾವು ಸೃಷ್ಟಿ ಮಾಡಬೇಕು, ನಮ್ಮ ಆಸೆ. ಬರೀ ಯಾರೋ ಮಕ್ಕಳನ್ನ, ಯಾರೋ ಇದನ್ನ ಫ್ಯಾಮಿಲಿ ಮೆಂಬರ್ಸ್ ನ ಮಾಡೋದು ಮುಖ್ಯ ಅಲ್ಲ. ಹೊಸೊಬ್ಬರನ್ನ ರಾಜಕೀಯದಲ್ಲಿ ನಾವು ಶಕ್ತಿಗೆ, ಟ್ಯಾಲೆಂಟ್ ನಾವು ಗಮನಿಸಬೇಕು. ಆ ದೃಷ್ಟಿಯಿಂದ ಈಗ ಎಲೆಕ್ಷನ್ಸ್ ಬರ್ತಾ ಇದೆ. 369 ವಾರ್ಡ್ ಬೆಂಗಳೂರು ನಗರದಲ್ಲಿ ಮಾಡಿದೀವಿ. ಈಗ ಲೋಕಲ್ ಬಾಡಿ ಎಲೆಕ್ಷನ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇದನ್ನು ಕಾರ್ಪೊರೇಷನ್ ಎಲೆಕ್ಷನ್ ಯಾವ ಕಾರಣಕ್ಕೂ ನಾವು ನಿಲ್ಲಿಸಕ್ಕಾಗಲ್ಲ. ಈಗ ನಾನು ಪರ್ಮಿಷನ್, ಒಂದು ಮೆಂಬರ್ಶಿಪ್ಗೆ ಇದಕ್ಕೆ ಅರ್ಜಿ ಯಾರು ಕೊಡಬೇಕು ಅಂತ ಈಗ ರಿಸರ್ವೇಶನ್ ಇವತ್ತು ಅನೌನ್ಸ್ ಆಗ್ತಾ ಇದೆ. ನಿನ್ನೆ ನಾನು ಸೈನ್ ಹಾಕಿದ್ದೀನಿ. ಅದು ಏನೇನು ವಾರ್ಡ್ಗಳಿದೆ ಫೈನಲ್ ಸೈನ್ ಹಾಕಿಬಿಟ್ಟಿದ್ದೀನಿ ನಾನು ನಿನ್ನೆ. ವಾರ್ಡ್ಗಳದು ಅದೇ ವಾರ್ಡ್ದು ಸೈನ್ ಹಾಕ್ಬಿಟ್ಟಿದ್ದೀನಿ. ಆ ಡೇಟ್ ಇತ್ತು, ಅದು ಬಹುಶಃ ಇವತ್ತು ನಿನ್ನೆ ರಾತ್ರಿನೇ ಅನೌನ್ಸ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದು ಆಗಿದೆ, ಅದಾದ್ಮೇಲೆ ಆಗ್ತದೆ. ಸೊ ಕಾರ್ಪೊರೇಷನ್ ಯಾರು ನಿಂತ್ಕೋಬೇಕು ಅಂತಾರೆ ಅದನ್ನ ಅಪ್ಲಿಕೇಶನ್ ಈಗ ಕರೀತೀನಿ. ಅವರೆಲ್ಲ ಈಗ ಓಟಂದು ಮೊದಲೇ ಹೊಸ ವೋಟರ್ ಲಿಸ್ಟ್ ಬೇರೆ ನಡೀತದೆ. ಹೀಗೆ ಮನೆಗೆ ಹೋಗ್ಬಿಟ್ಟು ಈ ಖಾತಾ ಸ್ಕೀಮ್ ಏನಿದೆ, ಒಳ್ಳೆ ರೆವಲ್ಯೂಷನ್ಸ್ ಖಾತಾ ಸ್ಕೀಮು, ಜನರಿಗೆ ಸಹಾಯ ಮಾಡೋಂಥದ್ದು. ಕೃಷ್ಣೇಗೌಡ ಬೇರೆಗೌಡರ ಕಾನ್ಸ್ಟಿಟ್ಯೂನ್ಸಿ ಬಹಳ ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಎಲ್ಲರೂ ಹೋಗಿ ನಿಂತ್ಕೊಂಡು ಅದ್ರ ಬಗ್ಗೆ ಮನೆಗೂ ಜನಕ್ಕೆ ಸಹಾಯ ಮಾಡೋಂಥದ್ದು, ಬಿ ಖಾತೆಯಿಂದ ಎ ಖಾತಾ ಮಾಡೋಂಥದ್ದು, ಇವೆಲ್ಲ ಕೂಡ ಅವರ ಆಸ್ತಿಗಳ ಗ್ಯಾರಂಟಿ, ನಮ್ದು 6ನೇ ಗ್ಯಾರಂಟಿ. ಸೊ ಅದನ್ನ ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಆ ಕೆಲಸ ಕೂಡ ನೀವೆಲ್ಲ ಸೇರಿ ಮಾಡಬೇಕಾಗ್ತದೆ. ಸೊ ಹಂಗೆ ಇವತ್ತು ನಾವು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಯಾವತ್ತು ಯಾವ ರೀತಿ ಮಾಡಿದ್ದಾರೆ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ಯಾವ ರೀತಿ ದುಡಿದಿದ್ದಾರೆ, ದೇಶದ ಪ್ರೇಮ, ದೃಢ ನಿಶ್ಚಯ ಮತ್ತು ಧೈರ್ಯ ಪ್ರತೀಕಾರವಾದಂತ ಇಂದಿರಾ ಗಾಂಧಿ ಅವರ ಜನ್ಮದಿನ ಇಷ್ಟು ಬಹಳ ಸಂತೋಷದಿಂದ ನಾವು ನಿಮ್ಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರ ಜನ್ಮದಿನ ನಮ್ಗೆಲ್ಲ ಒಂದು ದೊಡ್ಡ ಶುಭಾಶಯವಾದಂತಹ ದಿನ. ಮಹಿಳಾ ಶಕ್ತಿಯ ಚಿಹ್ನೆ ಯಾರು ಈ ದೇಶದಲ್ಲಿ ಅಂತಂದ್ರೆ ಇಂದಿರಾ ಗಾಂಧಿ ಅವರನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವೆಲ್ಲ ಸೇರಿ ನಾವು ನಾಯಕರನ್ನ ಬೆಳೆಸಬೇಕಾಗ್ತದೆ. ಯಾರೇ ಆಗಲಿ, ನಾವು ಮೇಲ್ಗಡೆ ಕೆರೀರು, ಕೆಳಗಡೆ ಕೆಲವರು ನನ್ನ ಕಾಂಪಿಟೇಷನ್ ಆಗೋಯ್ತಾರೆ, ನನಗೆಲ್ಲ ಕುರ್ಚಿ ಖಾಲಿ ಆಗೋಯ್ತದೋ ಅಂತ ಎಷ್ಟು ದಿನ ನಾನು ಕೂತ್ಕೊಳ್ಳೋಕಾಯ್ತದೆ. ಈಗ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ MLA ಆಗೋದು, ಮಂತ್ರಿ ಆಗೋದು, ನಾವು ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದೀವಿ. ಈಗ ನೆಕ್ಸ್ಟ್ ಯಂಗ್ಸ್ಟರ್ಸ್ ನ ಬೆಳೆಸಬೇಕಲ್ಲ, ನಾವು ಅವಕಾಶ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ನನಗೆ ನಂಬಿಕೆ ಇರೋ ನನಗೆ ಯುವಕರಲ್ಲಿ. ಅದಕ್ಕೆ ನಾನು ನಮ್ಮ NSUA ಪ್ರೆಸಿಡೆಂಟ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ, ಮಹಿಳಾ ಕಾಂಗ್ರೆಸ್ಗೆಲ್ಲ ಒಂದೊಂದು ಸ್ಥಾನಗಳನ್ನ ಕೊಡಬೇಕು ಅಂತ ಹೇಳಿ ಈಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೆಲಸ ಮಾಡಿದ್ರು ಅಂತ ಅವ್ರಿಗೆ ಹಿಂಗೆಲ್ಲ ಕೊಟ್ಟಿದ್ದೀವಿ. ಸೇವಾದಳವ್ರಿಗೂ ಒಂದು ಸ್ಥಾನ ಕೊಡಬೇಕಾಗಿದೆ, ಮಿಕ್ಕಿದವ್ರಿಗೆಲ್ಲ ಕೊಟ್ಟಿದ್ದೇವೆ, ಮಾಡ್ತೀವಿ. ಸೊ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಜಗತ್ತಿನಲ್ಲಿ 2 ಬಗ್ಗೆ ಜನರಿರ್ತಾರೆ. ಒಬ್ಬ ಕೆಲಸ ಮಾಡುವನು, ಇನ್ನೊಬ್ಬರು ಅದರ ಲಾಭವನ್ನ ಪಡೆದುಕೊಳ್ಳೋದು. ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ ಒಂದು ಮಾತು ಕೂಡ ನಲ್ಲಿ ಇದೆ. ಸೊ ಹಂಗೆ ಅವ್ರ ಬಗ್ಗೆ ಅವ್ರು ಆಡಿದಂತ ಮಾತುಗಳು ಪ್ರತಿಯೊಂದು ವಿಚಾರದಲ್ಲೂ, ಸಂಘಟನೆ ಬಗ್ಗೆ, ಪಕ್ಷದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಸಂವಿಧಾನದ ಬಗ್ಗೆ, ಯುವಕರ ಬಗ್ಗೆ, ಮಹಿಳೆಯರ ಬಗ್ಗೆ ಎಲ್ಲ ಬೇಕಾದಷ್ಟಿದೆ. ಇದರಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಪುಸ್ತಕನ ತರಬೇಕು ಅಂತ ಹೇಳಿ ಮಾಡಿದ್ದೇನೆ. ಸದ್ಯದಲ್ಲೇ ಮೊನ್ನೆ ನೀರಿನ ಹೆಜ್ಜೆ ಒಂದು ಪುಸ್ತಕ ತಂದಿದ್ದೇನೆ. ನಮ್ಮ ಮುಗ್ರಪ್ಪ ಹೇಳ್ತಾ ಇದ್ರು ಬಹಳ ಇನ್ಫಾರ್ಮೇಟಿವ್ ಇದೆ ಅಂತ. ಇಡೀ ದೇಶದ ಏನೇನು ರಿವರ್ ಡಿಸ್ಪ್ಯೂಟ್ಸ್ ಇದೆ, ಹೊರಗಡೆ ದೇಶದ ರಿವರ್ ಡಿಸ್ಪ್ಯೂಟ್ಸ್ ಇದೆ, ಮತ್ತು ನಮ್ಮ ರಾಜ್ಯದಿಂದ ಯಾಕೆ ಡಿಸ್ಪ್ಯೂಟ್ ನಿಂತಿದೆ ಅಂತ ಹೇಳಿ, ತುಂಗಭದ್ರಾ ಇರ್ಬೋದು, ಕಾವೇರಿ ಇರ್ಬೋದು, ಮಾದಾಯಿ ಇರ್ಬೋದು, ಕೃಷ್ಣ ಇರ್ಬೋದು, ನಮ್ದು ಮೇಜರ್ ರಿವರ್ ಡಿಸ್ಪ್ಯೂಟ್ ನ ಏನೇನಿದೆ, ಯಾಕಿದೆ, ನಮ್ಗಿರುವಂತ ಅವಾರ್ಡ್ನು ಕೂಡ ಇವತ್ತು ಕೂಡ ಇಂಪ್ಲಿಮೆಂಟ್ ಯಾಕೆ ಮಾಡಕ್ ಆಗ್ತಾ ಇಲ್ಲ
ಅನ್ನೋದು ಕೂಡ ಇವತ್ತು ಅದನ್ನು ನಾನು ನನ್ನ ಅನುಭವದಲ್ಲಿ ಹಿಂದೆ ಕುಮಾರಸ್ವಾಮಿ ಗವರ್ಮೆಂಟ್ ಅಲ್ಲೂ ನೀರಾವರಿ ಮಂತ್ರಿ ಇದ್ದೆ, ಈಗೂ ನೀರಾವರಿ ಮಂತ್ರಿ ಇದ್ದೀನಿ. ಸೊ ಸೊಸೈಟಿಗೆ ನನಗೆ ಈ ಪುಸ್ತಕದ ಬಗ್ಗೆ ಅಷ್ಟು ವ್ಯಾಮೋಹ ಇರಲಿಲ್ಲ. ಬಟ್ ಎಲ್ಲರೂ ಒಂದು ದಾಖಲೆ ಬಿಟ್ಟು ಹೋಗ್ಬೇಕಲ್ಲ ನಾನು ಅನ್ನೋ ದೃಷ್ಟಿಯಿಂದ ತಂದಿದ್ದೇನೆ. ಈಗ ಇನ್ನೊಂದು ಪುಸ್ತಕ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಕರೆಸಿ ಅವ್ರ ಕೈಲಿ ಇಲ್ಲಿ ಬಿಡುಗಡೆ ಮಾಡಿಸಬೇಕು ಅಂತ ಹೇಳಿ ಅವರೇ ಇದನ್ನ ಇಂದಿರಾ ಗಾಂಧಿ ಕೇಳಿದೆ. ನಾನು ಏನ್ ಹೆಸರಿಡಬೇಕು ಈ ಬಿಲ್ಡಿಂಗ್ ಅಂತ ಕೇಳಿದೆ. ಇಂದಿರಾ ಭವನ ಅಂತ ಇಡು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನನಗೆ ಮಾರ್ಗದರ್ಶನ ಕೊಟ್ಟು ಈ ಬಿಲ್ಡಿಂಗ್ ಇಂದಿರಾ ಭವನ ಅಂತ ಇಟ್ಟಿದ್ದೀನಿ. ಸೊ ಭಾರತ್ ಜೋಡೋ ಭವನ ಅಂತ ಈ ಬಿಲ್ಡಿಂಗ್ ಹೆಸರು ಇಂದಿರಾ ಗಾಂಧಿ ಇದು ಅಂತ, ಇದನ್ನ ಭಾರತ್ ಜೋಡೋ ಅಂತ ಅಂದ್ಬಿಟ್ಟು ಹಾಲ್ಗೆ ಮಾತ್ರ ಭಾರತ್ ಜೋಡೋ ಭವನ ಅಂತ ಇಟ್ಟಿದ್ದೇವೆ. ಸೊ ಹಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಅವ್ರಿಗೆ ಅತಿ ಪ್ರೀತಿಯಾದಂತ ನಾಯಕಿ ಯಾರಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರ ಕೈಲಿ ಗಾಂಧಿ ಭಾರತ ಅಂತ ಒಂದು ಪುಸ್ತಕ ಬಂದಿದೆ. ಅಂದ್ರೆ 100 ವರ್ಷದಿಂದ ಗಾಂಧಿ ಅವರ ಅಧ್ಯಕ್ಷ ಆದಾಗ ಯಾವ ರೀತಿ ಕಾರ್ಯಕ್ರಮ ಇತ್ತು ಅಂತ ಅದನ್ನ ನಾನು ಎಲ್ಲೋ ಒಂದ್ ಕಡೆ ಮೋಹನ್ ರೆಡ್ಡಿ ಅಂತ ನಮ್ಮ ಬೆಳಗಾಂ ಲೀಡರು, ನಮ್ಮ ಕಾರ್ಯಕರ್ತ ಜನರಲ್ ಸೆಕ್ರೆಟರಿ, ಅವರು ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟರು. ನಾನು ಅದನ್ನ ಪ್ರಿಯಾಂಕಾ ಗಾಂಧಿಗೆ ತೋರಿಸಿದೆ, ಶಾಕ್ ಆಗ್ಬಿಟ್ರು ಅವ್ರು, ಎಲ್ಲಿ ತಂದೆ ಇದ್ದೇನೆ ಡಿ ಕೆ ಅಂತ ಹೇಳಿ. ಅದನ್ನ ಅಲ್ಲಿ ರಿಲೀಸ್ ಮಾಡಿಸಿಟ್ಟಿದ್ದೀನಿ ಇಂಗ್ಲಿಷ್ ಅಲ್ಲಿ. ಸೊ ಅದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡಿದ್ದೀನಿ. ಆಮೇಲೆ ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆದ್ಮೇಲೆ ಮತ್ತೆ ನಾವೇನೇನು ಮಾಡಿದೀವಿ ಈ ನಾನು ಈ 5-6 ವರ್ಷದ ಅವಧಿಯಲ್ಲಿ ಅಂತ ಒಂದಷ್ಟು ಪಾಯಿಂಟ್ಸ್ ನ ಸೇರಿಸಿದ್ದೀನಿ, ಸ್ವಲ್ಪ ಇರ್ಲಿ ಅಂತೇಳಿ. ಆ ಗಾಂಧಿ ಭಾರತ ಪುಸ್ತಕ ಅನ್ನೋದು ಬಿಡುಗಡೆ ಆಗ್ತದೆ ಸದ್ಯದಲ್ಲೇ, ಅವರ ಟೈಮ್ ಕೊಟ್ಟ ತಕ್ಷಣ. ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳನ್ನು ಕೂಡ 100 ಕಚೇರಿ ಮಾಡಬೇಕು ಅಂತ ಹೇಳಿ ಈಗ ಹೊರಟಿದ್ದೇನೆ. ಎಲ್ಲರೀಗ ಲಿಸ್ಟ್ ಕೇಳಿದ್ದಾರೆ, ಯಾರು MLA ಇಂಟ್ರೆಸ್ಟ್ ತಗೊಂಡಿಲ್ಲ, ಯಾರು ಮಂತ್ರಿ ತಗೊಂಡಿಲ್ಲ, ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತ ಹೇಳಿ ನನಗೆ ಡೆಲ್ಲಿಯಿಂದ ಕೇಳಿದ್ದಾರೆ. ಇವತ್ತು ನಾಳೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು. ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗ್ತದೆ? ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು. ಡೆಲ್ಲಿಯವರೇ ಟೈಮಲ್ಲಿ ಅಲ್ಲಿ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವ್ರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದ್ ನಿಮಿಷ ನಾವು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಅವತ್ತೇ ನಾನು ಉಪಮುಖ್ಯಮಂತ್ರಿ ಆದ ದಿನನೇ ಬಿಡಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರು, ಡಿ ಕೆ ಇನ್ ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನ ಇರಿಸ್ಕೊಂಡ್ರು. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಈಗ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ನಾನು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ. ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇದಕ್ಕೆ ಸ್ಟೇಷನ್ಗೆ 6 ಜನಕ್ಕೆ ಅಂತ ಮಾಡಿದೆ. ಈಗ 5 ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ 15 ಜನ ಮಾಡಿದೀವಿ ಅಂತಂದ್ರೆ ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಇಂಥ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನ ಹೇಳ್ತೀನಿ. ಸೊ ಎಲ್ಲರಿಗೂ ಚೇರ್ಸ್ ಕೊಡಕ್ಕಾಗದಿರ್ಬೋದು, ಎಲ್ಲರಿಗೂ ಕುರ್ಚಿ ಕೊಡಕ್ಕಾಗದು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಅನ್ನೋ ದೃಷ್ಟಿಯಿಂದ. ಯಾಕೆಂದ್ರೆ ನೀವು ಯಾರು ಕಾರ್ಯಕರ್ತಿಲ್ಲ ಅಂದ್ರೆ ಯಾವ ಮಂತ್ರಿನೂ ಆಗಕ್ಕಾಗಲ್ಲ, ಯಾವ ಚೀಫ್ ಮಿನಿಸ್ಟರ್ ಆಗಲ್ಲ, ಯಾವ ಡೆಪ್ಯೂಟಿ CM ಆಗಲ್ಲ. ಸೊ ನೀವೇ ನಮ್ಮ ಪಕ್ಷದ ಆಧಾರ ಸ್ತಂಭ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಇವತ್ತು ಇಂದಿರಾ ಗಾಂಧಿ ಅವರ ಜೀವನ ಮಹಿಳೆಗೆ ಒಂದಲ್ಲ, ಇಡೀ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿ. ಇವತ್ತು ಬಹಳ ಸಂತೋಷದಿಂದ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ. ಎಲ್ಲರೂ 100 ರೂಪಾಯಿ ಕೊಟ್ಬಿಟ್ಟು ಈ ಪುಸ್ತಕ ಎತ್ಕೊಂಡು ಹೋಗಿ. ಎಲ್ಲ ಮತ್ತೆ ದುಡ್ಡಿಲ್ಲ ಅಂದ್ರೆ ಎಲ್ಲಿ ನಡೀತದೆ? ಎಲ್ಲ ವೈಟ್ ಅಮೌಂಟ್ ಬೇಕು. ಸೊ ಹಂಗೆ ಮಾಡ್ಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.